ರಾಜ್ಯದಲ್ಲಿ ಹೆಚ್ಚಿದ ಕೊರೋನಾ ರೂಪಾಂತರಿ ತಳಿಯ ಆತಂಕ. ಕೊರೋನಾ ಆತಂಕದ ನಡುವೆ ಹೆಚ್ಚಿದ ರೂಮ್ ಬುಕ್ಕಿಂಗ್. ಬೆಂಗಳೂರಲ್ಲಿ 50,000 ರೂಮ್ಗಳನ್ನ ಅಡ್ವಾನ್ಸ್ ಆಗಿ ಬುಕ್ಕಿಂಗ್ ಮಾಡಲಾಗಿದೆ. ಇದರಿಂದ ಮತ್ತಷ್ಟು ಆತಂಕ ಹೆಚ್ಚಾಗ್ತಾ ಇದೆ. ಹೊಸ ವರ್ಷಕ್ಕೆ ಹೋಟೆಲ್ಗಳಲ್ಲಿ ಅಡ್ವಾನ್ಸ್ ಬುಕ್ಕಿಂಗ್ ಹೆಚ್ಚಳಾಗಿದೆ. ಸಾಲು ರಜೆ ತವರಿಗೆ ಬರ್ತಾ ಇರುವ NRIಗಳು. ಬುಕ್ಕಿಂಗ್ ಹೆಚ್ಚಳ ಆದ್ರೂ ಹೋಟೆಲ್ ಮಾಲೀಕರಲ್ಲಿ ಕೊರೋನಾ ಟೆನ್ಷನ್ ಹೆಚ್ಚಾಗ್ತಾ ಇದೆ. ಬೆಂಗಳೂರಲ್ಲಿ 80% ಹೋಟೆಲ್ಗಳು ಈಗಾಗಲೇ ಭರ್ತಿಯಾಗಿದ್ದಾವೆ. ಹೊಸ ವರ್ಷಕ್ಕೆ ಬೇರೆ ರಾಜ್ಯಗಳಿಂದ ಜಿಲ್ಲೆಗಳಿಂದಲೂ ಸಹ ಬೆಂಗಳೂರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರ್ತಾ ಇರೋದ್ರಿಂದಾಗಿ ಸಾಲು ರಜೆ ಇರೋದ್ರಿಂದಾಗಿ ಬೆಂಗಳೂರಲ್ಲಿ 80% ಹೋಟೆಲ್ಗಳು ಈಗಾಗಲೇ ಭರ್ತಿಯಾಗಿದ್ದಾವೆ. ರಾಜಧಾನಿಗೆ ಹೊರ ರಾಜ್ಯದಿಂದಲೂ ಪ್ರವಾಸಿಗರು ಆಗಮಿಸುತ್ತಾರೆ. ಹೀಗಾಗಿ ಮುಂಗಡವಾಗಿ ಹೋಟೆಲ್ ರೂಮ್ಗಳಿಗೆ ಹಣವನ್ನ ಪಾವತಿ ಮಾಡಿದ ಜನ ಬೆಂಗಳೂರಲ್ಲಿ 50,000 ರೂಮ್ಗಳನ್ನ ಅಡ್ವಾನ್ಸ್ ಆಗಿ ಬುಕ್ಕಿಂಗ್ ಮಾಡಿದ್ದಾರೆ. ಬೇರೆ ರಾಜ್ಯಗಳಿಂದ ಜನ ಬರ್ತಾ ಇದ್ದಾರೆ. ಹೊಸ ವರ್ಷದ ಹಿನ್ನೆಲೆಯಲ್ಲಿ ರಜೆ ಇರುವಂತಹ ಹಿನ್ನೆಲೆಯಲ್ಲಿ ಹೀಗಾಗಿ ಮತ್ತಷ್ಟು ಆತಂಕ ಹೆಚ್ಚಾಗಿದೆ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಕೋವಿಡ್-19 ನಮಗೆ ಈಗ ಅಪರಿಚಿತವಾದ ವೈರಿ ಅಲ್ಲ. ಈಗ ಬಂದಿರುವಂತ ಕೋವಿಡ್-19 ಯಾವುದೇ ಹಾನಿಕಾರವಾದದ್ದು ಅಥವಾ ಮಾರಕವಾದದ್ದು ಅಲ್ಲವೆಂದು WHO ಕೂಡ ಸ್ಪಷ್ಟನೆ ಕೊಟ್ಟಿರುತ್ತಾರೆ. ವಿಶೇಷವಾಗಿ 60 ವರ್ಷದ ಹಿರಿಯ ನಾಗರಿಕರು, ಗರ್ಭಿಣಿಯರು ಬಹಳಷ್ಟು ಮುಂಜಾಗ್ರತೆ ಕ್ರಮ ತೆಗೆದುಕೊಳ್ಳಬೇಕು. ಉಳಿದವರು ಯಾರೂ ಗಾಬರಿಯಾಗುವಂತ ಅವಶ್ಯಕತೆ ಇಲ್ಲವೆಂದು ಸೂಚನೆಗಳು ಬಂದಿರುತ್ತದೆ. ಮುಂದಿನ ದಿನಗಳಲ್ಲಿ ನಡೆಯುವ ಹೊಸ ವರ್ಷ ಕ್ರಿಸ್ಮಸ್ ದಿನಾಚರಣೆಗಳು ಸುಗಮವಾಗಿ ಸಾಗಬೇಕಾಗಿದೆ. ಬಹಳಷ್ಟು ಕೊಠಡಿಗಳು ಈಗಾಗಲೇ ಬುಕ್ ಆಗಿರುವುದರ ಜೊತೆಗೆ ಕಾರ್ಯಕ್ರಮಗಳನ್ನು ಮಾಡುವುದರ ಬಗ್ಗೆ ಪ್ರೋಗ್ರಾಮ್ ಮಾಡಲಾಗಿರುತ್ತದೆ. ಇವೆಲ್ಲವೂ ಬಹಳ ಕ್ರಮಬದ್ಧವಾಗಿ ಅಗತ್ಯವಿರುವ ಮುಂಜಾಗ್ರತಾ ಕ್ರಮಗಳಿಂದ ನಾವು ಸೇರಿ ನೆರವೇರಿಸಲಿದ್ದೇವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.